Good evening student. Hope all of you are doing good. 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಆಲ್ರೆಡಿ ಸ್ವಲ್ಪ ಸೀರಿಯಸ್ನೆಸ್ ಬಂದು ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ. ಬಿಕಾಸ್ ಮಿಡ್ ಟರ್ಮ್ ಆಲ್ರೆಡಿ ಹತ್ರ ಬರ್ತಾ ಇದೆ ಅಲ್ವಾ, ಸೆಪ್ಟೆಂಬರ್ ಎಂಡ್ ಆಗ್ತಿದ್ದ ಹಾಗೆ ಯು ವಿಲ್ ಬಿ ಹ್ಯಾವಿಂಗ್ ಯುವರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್. ಸೊ ಆಲ್ಮೋಸ್ಟ್ ಸೈನ್ಸಲ್ಲಿ ಪಾರ್ಟ್ 1 ಚಾಪ್ಟರ್ಸ್ ಎಲ್ಲ ಕವರ್ ಆಗ್ತಾ ಮುಗಿತಾ ಬಂದಿರ್ಬೋದು ಕೆಲವೊಂದು ಸ್ಕೂಲ್ಸ್ಗಳಲ್ಲಿ, ರೈಟ್? ಸೊ ಎಲ್ಲರೂ ಚೆನ್ನಾಗಿ ಓದ್ಕೊಳ್ತಿದ್ದೀರಾ ಅಂತ ಅನ್ಕೊಳ್ತಾ, ಇವತ್ತು ಎಲೆಕ್ಟ್ರಿಸಿಟಿನಲ್ಲಿ ಲಾಸ್ಟ್ ವೀಕ್ ನಾವು ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕ್ವೆಶನ್ಸ್, ಹೇಗೆ 1 ಮಾರ್ಕ್ಸ್ ಕ್ವೆಶನ್ಸ್ ಹಾಗೆ MCQನ ಯಾವ ರೀತಿಯಾಗಿ ಕ್ರ್ಯಾಕ್ ಮಾಡಬೇಕು ಅಂತ ನೋಡಿದ್ದೀವಿ, ರೈಟ್? ಟುಡೇ ವಿ ವಿಲ್ ಮೂವ್ ಅಪಾನ್ ವಿತ್ 3 ಮಾರ್ಕ್ಸ್ ಕ್ವೆಶನ್ಸ್. ಯಾವ ರೀತಿಯಾಗಿ 3 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ? ಯೂಶುವಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಕೇಳ್ತಾ ಹೋಗ್ತಾರೆ, ರೈಟ್? ಸೊ ಹೌ ಟು solve those problems and which are the important concepts you have to focus for 3 marks. So let us move on to that. And basically last time ನಾನು ಹೇಳ್ದಂಗೆ ಈ ಚಾಪ್ಟರ್ ಒನ್ ಆಫ್ ದ ಹೈಯೆಸ್ಟ್ ವೇಟೇಜ್ ಇರೋವಂಥ ಚಾಪ್ಟರ್. ಅರೌಂಡ್ 6 to 7 ಮಾರ್ಕ್ಸ್ ಅಷ್ಟು ಕ್ವೆಶನ್ಸ್ ಈ ಚಾಪ್ಟರ್ ಬರುತ್ತೆ. ಸೊ ಅದರಲ್ಲಿ 3 ಮಾರ್ಕ್ಸ್ ಕ್ವೆಶನ್ಸ್, ಅಟ್ ಲೀಸ್ಟ್ 3 ಮಾರ್ಕ್ಸ್ ಕ್ವೆಶನ್ಸ್ ವಿಲ್ ಬಿ ದೇರ್ ಅಂತ ಹೇಳಿದಾಗ, ಯಾವ ಕಾನ್ಸೆಪ್ಟ್ಸಲ್ಲಿ ಮೇಯ್ನ್ ಆಗಿ ಯಾವ ಒಂದು ಟಾಪಿಕ್ಗೆ ನೀವು ಫೋಕಸ್ ಮಾಡಬೇಕು? ಲೆಟ್ ಅಸ್ ಸಿ. ಸೊ ಯು ಹ್ಯಾವ್ ದ ಲಿಸ್ಟ್ ಆಫ್ ಕಂಟೆಂಟ್ಸ್ ಹಿಯರ್ ಅಲ್ವಾ? ಯಾವುದೆಲ್ಲ ಓದ್ತಾ ಬಂದಿದ್ರೆ, ಎಲೆಕ್ಟ್ರಿಕ್ ಕರೆಂಟ್, ಪೊಟೆನ್ಷಿಯಲ್, ಓಮ್ಸ್ ಲಾ, ಸೀರೀಸ್ ಅಂಡ್ ಪ್ಯಾರಲಲ್ ಕಾಂಬಿನೇಷನ್, ಹಾಗೆ ಫ್ಯಾಕ್ಟರ್ಸ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಡಿಪೆಂಡ್ಸ್ ಅಪಾನ್, ವೇರಿಯಸ್ ಫ್ಯಾಕ್ಟರ್ಸ್ನ ನೋಡ್ತಾ ಹೋಗಿದ್ದೀರಾ, ರೈಟ್? ಹಾಗೆ ಅಪ್ಲಿಕೇಶನ್ಸ್ ಆಫ್ ಹೀಟಿಂಗ್ ಎಫೆಕ್ಟ್ ಆ್ಯಂಡ್ ಎಲೆಕ್ಟ್ರಿಕ್ ಪವರ್. ದೀಸ್ ಆರ್ ದ ಕಾನ್ಸೆಪ್ಟ್ಸ್ ವಿಚ್ ಆರ್ ಕವರ್ಡ್ ಇನ್ ಎಲೆಕ್ಟ್ರಿಸಿಟಿ ಚಾಪ್ಟರ್, ರೈಟ್? ಸೊ ಇದರಲ್ಲಿ ಮೇಯ್ನ್ ಆಗಿ 3 ಮಾರ್ಕ್ಸಿಗೆ ಜಾಸ್ತಿ ಟೈಮ್ ಕೇಳಿರೋವಂಥದ್ದು ರಿಗಾರ್ಡಿಂಗ್ ಯುವರ್ ಸೀರೀಸ್ ಕಾಂಬಿನೇಷನ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್. ಸೊ ಇಲ್ಲಿಂದ ಮೋಸ್ಟ್ ಆಫ್ ದ ಟೈಮ್ ಟ್ರಿಕ್ಕಿ ಕ್ವೆಶನ್ಸ್ ಕೇಳುವಂಥದ್ದು ಈ 2 ಪಾರ್ಟಿಂದ. ಪ್ರಾಬ್ಲಮ್ಸ್ನ ಯೂಶ್ವಲಿ ಕೇಳ್ತಾರೆ, ಸರ್ಕ್ಯೂಟ್ ಡಯಾಗ್ರಾಮ್, ಒಂದಿಷ್ಟು ರೆಸಿಸ್ಟೆನ್ಸನ್ನು ಸೀರೀಸಾಗಿ ಕನೆಕ್ಟ್ ಮಾಡಿದ್ದಾರೆ ಅಥವಾ ಪ್ಯಾರಲಲಾಗಿ ಕನೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ, ಟು ಕ್ಯಾಲ್ಕುಲೇಟ್ ಕರೆಂಟ್ ಆರ್ ಎನಿ ಅದರ್ ಕಾಂಪೊನೆಂಟ್ಸ್ ದೇ ವಿಲ್ ಬಿ ಆಸ್ಕಿಂಗ್. ಸೊ ಸೀರೀಸ್ ಕಾಂಬಿನೇಷನ್ ಹೇಗಿರುತ್ತೆ, ಪ್ಯಾರಲಲ್ ಕಾಂಬಿನೇಷನ್ ಯಾವ ರೀತಿಯಾಗಿರುತ್ತೆ, ಆ್ಯಂಡ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸೀರೀಸ್ ಆ್ಯಂಡ್ ಪ್ಯಾರಲಲ್, ಕರೆಂಟ್ and voltage regarding these 2 cases will be different, right? Division of current and division of potential difference or voltage will be different. So ಅದು ಯಾವ ರೀತಿಯಾಗಿರುತ್ತೆ? ಸೊ ಮೋಸ್ಟ್ ಆಫ್ ದ ಟೈಮ್ ಇಲ್ಲೇ ನೀವು ಕನ್ಫ್ಯೂಸ್ ಆಗುವಂಥದ್ದು. ಸೊ ಕನ್ಫ್ಯೂಸ್ ಆಗಿ ಪ್ರಾಬ್ಲಮ್ ರಾಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಈ 2 ಟಾಪಿಕ್ಸ್ನ ಮೇನ್ ಆಗಿ ನೀವು ಫೋಕಸ್ ಮಾಡಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಕೆಲವೊಂದು ಲೈಕ್ ಟ್ರಿಕಿಯೆಸ್ಟ್ ಪಾರ್ಟ್ ವಿಲ್ ಬಿ ಗೆಟಿಂಗ್ ಫ್ರಮ್ ಓಮ್ಸ್ ಲಾ ಆರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಪಾರ್ಟ್. ಸೊ ಇಲ್ಲಿಂದನೂ ಕೇಳ್ತಾ ಹೋಗಿದ್ದಾರೆ. So let us see, let us just focus on the concepts now. And ಆ ಕಾನ್ಸೆಪ್ಟ್ ಮೇಲೆ ಯಾವ ರೀತಿಯಾಗಿ ಕ್ವೆಶನ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. So first concept that you have covered in your chapter is about electric current alva. What do you mean by electric current? Simple definition is rate of flow of charges. Again al question ಬರುತ್ತೆ, ಯಾವ type of charges? It is electrons, right? Flow of electrons which are negatively charged, right? So flow of charges ಅಂತ ಹೇಳಿದ ತಕ್ಷಣ ನಿಮ್ಮ ತಲೆಯಲ್ಲಿ ಕೂರಬೇಕು, they are negatively charged electrons. Clear? And what is the SI unit of electric current? That is ampere. So 3 ಮಾರ್ಕ್ಸಿಗೆ ಇಂಥ ಸಿಂಪಲ್ ಕ್ವೆಶನ್ಸ್ ಕೇಳ್ತಾ ಹೋಗಲ್ಲ, ಬಟ್ ಕೇಳುವಂಥ ಕ್ವಶನ್ಗೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ಬೇಕಂತ ಹೇಳಿದ್ರೆ ದೀಸ್ ಆರ್ ದ ಬೇಸಿಕ್ ಪಾಯಿಂಟ್ಸ್ ದಟ್ ಯು ಶುಡ್ ಬಿ ರಿಮೆಂಬರ್ಡ್. ಓಕೆ, ಸೊ ದಿಸ್ ಇಸ್ ದ SI unit. And what is the instrument used to measure current? It is ammeter alva. Ammeter is the instrument used to measure the electric current. So ಒಂದು ಸರ್ಕ್ಯೂಟ್ ಇದೆ ಇಲ್ಲಿ. ಸೊ ಈ ಸರ್ಕ್ಯೂಟ್ ಅಲ್ಲಿ ಎಷ್ಟು ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗ್ತಾ ಇದೆ ಅದನ್ನ ನೀವು ಮೆಷರ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಡಿವೈಸ್ ಆರ್ ಕಾಂಪೊನೆಂಟ್ ಬೇಕೇ ಬೇಕು. ಅದು ಯಾವುದು? ಇಟ್ ಇಸ್ ಅಮ್ಮೀಟರ್. ಆ್ಯಂಡ್ ಇಲ್ಲಿ ಮೇಯ್ನ್ ಆಗಿ ನೆನ್ಪಿಟ್ಕೊಳ್ಬೇಕಾಗಿರೋವಂಥದ್ದು, ಹೇಗೆ ನಾವು ಒಂದು ಸರ್ಕ್ಯೂಟಲ್ಲಿ ಅಮ್ಮೀಟರ್ನ ಕನೆಕ್ಟ್ ಮಾಡ್ತೀವಿ? ಇಟ್ ಈಸ್ ಆಲ್ವೇಸ್ ಇನ್ ಸೀರೀಸ್. ಸೊ ಇಫ್ ಯು ಸಿ ಹಿಯರ್, ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ಅಲ್ವಾ? ಸೊ ಸೀರೀಸ್ ಆಗಿನೇ ಅಮ್ಮೀಟರ್ನ ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಹಾಗಿದ್ರೆ ವೋಲ್ಟ್ ಮೀಟರ್ ಯಾವ ರೀತಿಯಾಗಿ? ಇಟ್ ಈಸ್ ಇನ್ ಪ್ಯಾರಲಲ್. ವಿ ವಿಲ್ ಮೂವ್ ಆನ್ ಟು ದಟ್. ಆ್ಯಂಡ್ ವಾಟ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಕರೆಂಟ್? ಸೊ ಐ, ರೈಟ್? ಐ ಇಸ್ ಈಕ್ವಲ್ಸ್ ಟು Q divided by T. So this is the formula to calculate electric current. So Q ಅಂತ ಹೇಳಿದ್ರೇನು? ಇಟ್ ಈಸ್ ನಥಿಂಗ್ ಬಟ್ Q is your charge. And what is T? T is time. ಸೊ ಇದು ಬೇಸಿಕ್ ಆಗಿ ನಿಮಗೆ ಗೊತ್ತಿರಬೇಕು. ಯಾಕಂತ ಹೇಳಿದ್ರೆ ಸಬ್ ಡಿವಿಷನ್ ಅಲ್ಲಿ ಕೆಲವೊಂದು ಕ್ವೆಶನ್ಸ್ ಯಾವ ರೀತಿಯಾಗಿ ಕೇಳ್ತಾರೆ ಅಂತ ಹೇಳಿದ್ರೆ, ಡಿಫೈನ್ ಎಲೆಕ್ಟ್ರಿಕ್ ಕರೆಂಟ್ ವಿಲ್ ಬಿ ಯೋರ್ ಫಸ್ಟ್ ಕ್ವೆಶನ್. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್ ಏನು ಕೇಳ್ತಾರೆ?
state the formula to calculate electric current, or what is the device to use the measure the electric current. ಈ ತರ ಕೇಳ್ತಾ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಬೇಸಿಕ್ ಪ್ಯಾರಾಮೀಟರ್ಸ್ ರಿಗಾರ್ಡಿಂಗ್ ಎಲೆಕ್ಟ್ರಿಕ್ ಕರೆಂಟ್ ಏನೆಲ್ಲ ಇದೆಯೋ ದ್ಯಾಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಕ್ಲಿಯರ್? ಸೊ next concept is about potential difference or electric potential. Electric potential and potential difference is the concept which you have studied, right? So potential difference ಅಂತ ಹೇಳಿದ್ರೆ ಏನು? ಯಾವತ್ತು ನಾವು potential difference ನ ಮೆಷರ್ ಮಾಡುವಂಥದ್ದು ಹೇಗೆ? ಸಪೋಸ್ ಈಗ ಫಾರ್ ಎಕ್ಸಾಂಪಲ್ ಒಂದು ಸರ್ಕ್ಯೂಟ್ ಇದೆ. ಸೊ ಬ್ಯಾಟ್ರಿ, then just let me draw a simple circuit, okay, regarding an ammeter to measure current, and voltmeter we will connect in parallel. ಅವಾಗಲೇ ಹೇಳಿದೆ ಅಲ್ವಾ, ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ಪೊಟೆನ್ಷಿಯಲ್ ಡಿಫರೆನ್ಸ್ನ ನಾವು ಮೆಷರ್ ಮಾಡುವಂಥದ್ದು ಎಲ್ಲಿ? ಅಕ್ರಾಸ್ ದ ಟೂ ಎಂಡ್ಸ್ ಆಫ್ ದ ಕಂಡಕ್ಟರ್ ಆರ್ ಅಕ್ರಾಸ್ ದ ಟೂ ಎಂಡ್ಸ್ ಆಫ್ ಅ ಡಿವೈಸ್. ಸೊ ದಿಸ್ ಈಸ್ ಒನ್ ಎಂಡ್ ಇಫ್ ಯು ಕನ್ಸಿಡರ್, ಅಂಡ್ ದಿಸ್ ಇಸ್ ದ ಅನದರ್ ಎಂಡ್, ರೈಟ್? ಕರೆಂಟ್ ಒಂದು ಎಂಡಿಂದ ಪಾಸಿಟಿವ್ ಟರ್ಮಿನಲ್ ಇಂದ ಫ್ಲೋ ಆಗಿ ನೆಗೆಟಿವ್ ಟರ್ಮಿನಲ್, ನೆಗೆಟಿವ್ ಎಂಡ್ ಇನ್ನೊಂದು ಎಂಡಿಂಗ್ ಬಂದು ಮುಟ್ಟುವಂಥದ್ದು, ರೈಟ್? ಸೊ ದೀಸ್ ಆರ್ ದ ಟೂ ಎಂಡ್ಸ್ ಆಫ್ ಅ circuit or a device. So where you will measure this potential difference, always potential difference na measure ಮಾಡುವಂಥದ್ದು across the two ends of a device. So ಅದನ್ನ ಹೇಗೆ ಡಿಫೈನ್ ಮಾಡ್ತೀರಾ? potential difference between 2 points in an electric circuit carrying some current. Of course circuit ಅಂತ ಹೇಳಿದಾಗ it will carry a current, right? Some amount of current as work done to move a unit charge from one point to another. So this sentence is very very important while you write the definition. Work done to move a unit charge from one point to another. Elli? In an electric circuit. So define electric potential ಅಥವಾ what is potential difference, what is electric potential. See, ಈ ತರ questions ಕೇಳ್ತಾರೆ. This is one of the question from your previous year question papers. What is electric potential difference? So what should be your answer? Complete definition you have to write. So this is the in detail perfect definition. So ನೀಟಾಗಿ ಯೂಶ್ವಲಿ 1 ಮಾರ್ಕ್ಸ್ಗೆ ಓಕೆ ನನಗೆ ಅರ್ಥ ಆಗಿದೆ, ನನಗೆ ಅರ್ಥ ಆದ ರೀತಿನಲ್ಲಿ ನಾನು ಬರಿತಾ ಹೋಗ್ತೀನಿ, ಸೆಂಟೆನ್ಸ್ ಫ್ರೇಮ್ ಮಾಡಿ ಬರಿತಾ ಹೋಗ್ತೀನಿ. 1 ಮಾರ್ಕ್ಸ್ ಡೆಫಿನಿಷನ್ ಟೆಕ್ಸ್ಟ್ ಬುಕ್ಕಲ್ಲಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೋ ಅದೇ ರೀತಿ ಬರಿತಾ ಹೋಗ್ಬೇಕು. ನಿಮಗೆ ಅರ್ಥ ಆದ ವೇನಲ್ಲಿ ಬರಿತಾ ಹೋಗುವಂಥದ್ದಲ್ಲ. ಸೆಂಟೆನ್ಸ್ ಶುಡ್ ಬಿ ಆಸ್ ನೀಟ್ ಆ್ಯಂಡ್ ಪರ್ಫೆಕ್ಟ್ ಆಸ್ ಇಟ್ ಈಸ್. ಡೆಫಿನಿಷನ್ ಅಂದಮೇಲೆ ಯಾವ ರೀತಿಯಾಗಿ ಕೊಟ್ಟಿದ್ದಾರೋ it should be in the same way. So this is the definition you have to write. Then see, what is the SI unit of potential difference? What is the SI unit for potential difference? So it is volt, right? SI unit. It is volt represented with capital letter V. ಹೇಗೆ ಬರೆಯುವಂಥದ್ದು? SI unit of potential difference is volt. And in the bracket you can mention the symbol capital letter V. Name the device used to measure the potential difference. So what is the device? Current measure ಮಾಡೋದಕ್ಕೆ ಯೂಸ್ ಮಾಡಿರುವಂಥದ್ದು ammeter. So ಇಲ್ಲಿ potential difference ಅಥವಾ voltage ನ measure ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು it is voltmeter. So voltmeter is the device used to measure the potential difference. So ಒಂದೇ ಕ್ವೆಶ್ಚನ್ ಅಲ್ಲಿ 3 set of questions ಕೊಟ್ಟಿದ್ದಾರೆ ನೋಡಿ. ಸೊ this is first question. What is electric potential difference? Next time ಕೇಳಿದ್ರು ಸೇಮ್ ಸೆಟ್ ಆಫ್ ಕ್ವೆಶ್ಚನ್ ಅಲ್ಲಿ what is the SI unit ಅಂತ ಕೇಳಿದ್ರು potential difference. Next it is name the device used to measure the potential difference. So each set of question will carry 1 mark. So ನೀವು ಒಂದು ಕ್ವೆಶ್ಚನ್ ಅಲ್ಲಿ ಮಿಸ್ಟೇಕ್ ಮಾಡಿದ್ರು that marks will be cut. So ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಕ್ವೆಶನ್ಗೂ ನೀಟಾಗಿ ಆನ್ಸರ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಲೆಟ್ ಇಟ್ ಬಿ ಇನ್ ಅ ಸೆಂಟೆನ್ಸ್ ಫಾರ್ಮೆಟ್. ಡೈರೆಕ್ಟ್ ಆಗಿ SI ಯೂನಿಟ್ ವೋಲ್ಟ್ ಇಷ್ಟೇ ಬರೆದು ಬಿಡುವಂಥದ್ದಲ್ಲ. ಲೆಟ್ ಇಟ್ ಬಿ ಇನ್ ಅ ಸೆಂಟೆನ್ಸ್. ಓಕೆ, ದೆನ್ ನೀಟಾಗಿ 3 ಮಾರ್ಕ್ಸ್ ಕೂಡ ನಿಮ್ಮ ಪಾಕೆಟ್ ಒಳಗಡೆ ಹೋಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಒನ್ ಆಫ್ ದ ಕ್ವೆಶನ್ ರಿಗಾರ್ಡಿಂಗ್ ಪೊಟೆನ್ಷಿಯಲ್ ಡಿಫರೆನ್ಸ್. ಈ ಥರದ ಕ್ವೆಶನ್ ನೀವು ಒಂದು 3 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಸಿ ಹಿಯರ್, how are ammeter and voltmeter connected in an electric circuit? What are their functions? So how is ammeter and voltmeter connected? So let me draw the diagram neatly. 3 marks ಕೇಳಿದ್ದಾರೆ. ಸೆಂಟೆನ್ಸ್ ಮಾತ್ರ ಬರೆಯೋದಲ್ಲದೆ draw a neat circuit diagram representing ammeter
ಆ್ಯಂಡ್ ವೋಲ್ಟ್ ಮೀಟರ್. ಸೊ ದ್ಯಾಟ್ ನಿಮ್ಮ ಆನ್ಸರ್ಗೆ ಇನ್ನೂ ಹೆಚ್ಚಿನ ವೆಯ್ಟೇಜ್ ಬರುತ್ತೆ. ನೋಡಿದ ತಕ್ಷಣ ಖುಷಿಯಾಗಿಬಿಡ್ತಾರೆ ವ್ಯಾಲ್ಯುವೇಟರ್, ಓ ಚೆನ್ನಾಗಿ ಗೊತ್ತಿದೆ ಇವರಿಗೆ, ಚೆನ್ನಾಗಿ ಬರೆದಿದ್ದಾರೆ ಡಯಾಗ್ರಾಮ್ ಎಲ್ಲ ಹಾಕಿಬಿಟ್ಟು ಅಂತ. ಸೊ how ammeter is connected? So ammeter is always connected in series. So ammeter it is connected in series. Always it is connected in series. Ade voltmeter is connected in parallel. So confuse ಆಗಬಾರ್ದು. ಪ್ರತಿ ಸತಿನೂ ಕೆಲವೊಂದಷ್ಟು ಮಕ್ಳಿಗೆ ಕನ್ಫ್ಯೂಷನ್ಸ್ ಆಗತ್ತೆ ಇಲ್ಲಿ, ಸೀರೀಸು ಪ್ಯಾರಲಲ್. ಎಕ್ಸಾಮ್ ಹಾಲಿಗೆ ಹೋದಾಗ ಆ ಟೆನ್ಷನಲ್ಲಿ ಸೀರೀಸ್ ಪ್ಯಾರಲಲ್ ಫುಲ್ ಕನ್ಫ್ಯೂಷನ್ನು. ಅಮ್ಮೀಟರ್ ಸೀರೀಸ್, ವೋಲ್ಟ್ ಮೀಟರ್ ಇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಆ್ಯಂಡ್ ಡ್ರಾ ಸರ್ಕಿಟ್ ಡಯಾಗ್ರಾಮ್. ಇಫ್ ಯು ನೀಡ್ ಟು ಡ್ರಾ, ಯು ಕ್ಯಾನ್ ಡ್ರಾ ಸರ್ಕಿಟ್ ಡಯಾಗ್ರಾಮ್. ಸೊ ಸರ್ಕಿಟ್ ಡಯಾಗ್ರಾಮ್ ಅಂದ ತಕ್ಷಣ ಫಸ್ಟ್ ಆ ಬ್ಯಾಟ್ರಿ, ದೆನ್ ಸ್ಮಾಲ್ ಬಲ್ಬ್ ಆರ್ anything you can put there. Ammeter is connected in series and a switch key. Okay, key, ammeter plus minus symbol ಹಾಕೋದನ್ನ ಮರಿಬೇಡಿ. And battery cell. Yes, next voltmeter ಹೆಂಗೆ ಕನೆಕ್ಟ್ ಮಾಡ್ತೀರಾ? It is in parallel ಅಲ್ವಾ? So voltmeter is always connected in parallel. ಸೊ ನೀಟಾಗಿ ಒಂದು ಸ್ಕೇಲ್ ಯೂಸ್ ಮಾಡಿಬಿಟ್ಟು ಸರ್ಕಿಟ್ನ ಒಂದು ಸೈಡಲ್ಲಿ, ಒಂದು ಪೇಜ್ನ ಒಂದು ಸೈಡಲ್ಲಿ ಹಾಕಿಬಿಟ್ಟು ಬರೀರಿ. ಅಮ್ಮೀಟರ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ಟು ಇನ್ ಆನ್ ಎಲೆಕ್ಟ್ರಿಕ್ ಸರ್ಕಿಟ್ ಆ್ಯಂಡ್ ವೋಲ್ಟ್ ಮೀಟರ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಇನ್ ಆನ್ ಎಲೆಕ್ಟ್ರಿಕ್ ಸರ್ಕಿಟ್. ಸೊ ಇಷ್ಟು ಬರ್ದಾಯ್ತಾ? ನೆಕ್ಸ್ಟ್ ವಾಟ್ ಆರ್ ದೇರ್ ಫಂಕ್ಷನ್ಸ್ ಅಂತ ಕೇಳಿದ್ದಾರೆ. ಸಿಂಪಲ್ ಅಲ್ವಾ? ಸೊ ಅಮ್ಮೀಟರ್ನ ಯಾಕೆ ಯೂಸ್ ಮಾಡ್ತೀವಿ? ಟು ಮೆಷರ್ ದ ಎಲೆಕ್ಟ್ರಿಕ್ ಕರೆಂಟ್. ಸೊ ಅಮ್ಮೀಟರ್ it is used to measure electric current. And what about voltmeter? It is used to measure potential difference or voltage. ಒಂದು ಸರ್ಕಿಟಲ್ಲಿ ಎಷ್ಟು ಅಮೌಂಟ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅದು ಸಪ್ಲೈ ಮಾಡ್ತಾ ಇದೆ, ಅಥವಾ ವಾಟ್ ಈಸ್ ದ ಪ್ರೆಸೆನ್ಸ್ ಆಫ್ ಹೌ ಮಚ್ ಅಮೌಂಟ್ ಆಫ್ ವೋಲ್ಟೇಜ್ ಇಸ್ ಪ್ರೆಸೆಂಟ್ ಇನ್ ಆನ್ ಸರ್ಕಿಟ್ ಅಂತ ಹೇಳಿದಾಗ ವೋಲ್ಟ್ ಮೀಟರ್ ಆ್ಯಂಡ್ ಅಮ್ಮೀಟರ್ ಫಾರ್ ಮೆಷರಿಂಗ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಈ ಥರ ನೀಟಾಗಿ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡಿಬಿಟ್ಟು ಬರೆದ್ರೆ ವಿಲ್ ಗೆಟ್ ದ 3 marks. ಮರಿಬೇಡಿ, ಒಂದು ಸರ್ಕಿಟ್ ಡಯಾಗ್ರಾಮ್ ಕೂಡ ಹಾಕೋದು ಇಂಪಾರ್ಟೆಂಟ್. ಇಟ್ ವಿಲ್ ಗೇನ್ ಮೋರ್ ವೆಯ್ಟೇಜ್ ಟು ಯುವರ್ ಆನ್ಸರ್. ಕ್ಲಿಯರ್? ಸೊ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸಲ್ಲಿ ನಿಮಗೆ 3 marksiಗೆ ಬಂದರೆ ಈ ಥರದ ಕ್ವೆಶನ್ಸ್ ಬರುವಂಥದ್ದು. ರಿಗಾರ್ಡಿಂಗ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟ್ ಎರಡನ್ನೂ ಸೇರಿಸಿ ಡಿಫೈನ್ ಎಲೆಕ್ಟ್ರಿಕ್ ಕರೆಂಟ್ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕೇಳುವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ರಿಗಾರ್ಡಿಂಗ್ ದೇರ್ SI ಯೂನಿಟ್ ಆ್ಯಂಡ್ ದ ಡಿವೈಸಸ್ ಯೂಸ್ಡ್ ಟು ಮೆಷರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆರ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಈ ಎರಡು ಕಾನ್ಸೆಪ್ಟಲ್ಲಿ 3 marksiಗೆ ಇಷ್ಟನ್ನು ನೀವು ಫೋಕಸ್ ಮಾಡಿದ್ರೆ ಸಾಕು. ಸೊ ಯು ವಿಲ್ ಬಿ ಗೆಟಿಂಗ್ ದ ಫುಲ್ ಮಾರ್ಕ್ regarding these two concepts. Okay, so next, Ohm's law, one of the most important part of this chapter, that is Ohm's law. State Ohm's law ಅಂತ ಹೇಳಿ 1 marksiಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ along with that ಸಬ್ ಕ್ವೆಶನ್ ಆಗಿ ಬೇರೆ ಕ್ವೆಶನ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು 4th ಕ್ವೆಶನ್ ಅಂತ ಇಟ್ಕೊಳ್ಳೋಣ. ಓಕೆ, ಅದರಲ್ಲಿ ಫಸ್ಟ್ ಮೇನಲ್ಲಿ ಸ್ಟೇಟ್ ಓಮ್ಸ್ ಲಾ ಅಂತ ಹೇಳಿ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಏನು ಕೇಳ್ಬೋದು? ನೆಕ್ಸ್ಟ್ ಯು ಕ್ಯಾನ್ ಬಿ ಆಸ್ಕ್ಡ್ ವಿತ್ ಫ್ಯಾಕ್ಟರ್ಸ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಆಫ್ ಅನ್ ಕಂಡಕ್ಟರ್ ಡಿಪೆಂಡ್ಸ್ ಅಂತ ಕೇಳ್ಬೋದು, ಅಥವಾ ಓಮ್ಸ್ ಲಾ ಫಾರ್ಮುಲಾ ಬರೀರಿ ಅಂತ ಕೇಳ್ಬೋದು. ಸೊ ಈ ಥರ 3 marks ಅಂತ ಹೇಳಿದಾಗ ಬರೀ 3 marksiಗೆ ಜಸ್ಟ್ ಓಮ್ಸ್ ಲಾನ ಸ್ಟೇಟ್ ಮಾಡಿ ಅಂತ ಒಂದೇ ಕ್ವೆಶನ್ಸ್ ಕೇಳಲ್ಲ. ಬಟ್ ರಿಪೀಟೆಡ್ ಆಗಿ 3 marksiಗೆ ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ನೋಡ್ತಾ ಹೋದರೆ 3 marksಲ್ಲಿ ಒನ್ ಆಫ್ ದ ಕ್ವೆಶನ್ ಸ್ಟೇಟ್ ಓಮ್ಸ್ ಲಾ ವಿತ್ ಸಬ್ ಕ್ವೆಶನ್ಸ್, ಅದರ್ ಸಬ್ ಕ್ವೆಶನ್ಸ್ ಕೇಳಿದ್ದಾರೆ. ಸೊ ಸ್ಟೇಟ್ ಓಮ್ಸ್ ಲಾ ಅಂತ ಒಂದು ಕ್ವೆಶನು, ಅದ್ರ ಜೊತೆಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಎಲೆಕ್ಟ್ರಿಕ್ ಕರೆಂಟಿಗೆ ರಿಲೇಟೆಡ್ ಆಗಿ ಇವಾಗ ಏನು ನಾವು ವೋಲ್ಟ್ ಮೀಟರ್ ಎಮ್ಮೀಟರ್ದೆಲ್ಲ ಫಂಕ್ಷನ್ ಏನು ಕ್ವೆಶನ್ ನೋಡಿದ್ವಲ್ವಾ, ಸೊ ಈ ಥರದ ಕ್ವೆಶನ್ ಇದ್ರ ಜೊತೆಗೆ ಸಬ್ ಕ್ವೆಶನ್ ಆಗಿ ಕೊಟ್ಟಿದ್ದಾರೆ. ಸೊ ಓಮ್ಸ್ ಲಾ ಸ್ಟೇಟ್ಮೆಂಟ್
ಕಲಿಯುವಂಥದ್ದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಸ್ಟೇಟ್ಮೆಂಟ್ ಏನೇ ಯಾವುದೇ ಲಾ ಇರಲಿ ಅದನ್ನು ನಿಮಗೆ ಬೇಕಾದ ಸೆಂಟೆನ್ಸಲ್ಲಿ ಬರಿತಾ ಹೋಗುವಂಥದ್ದಲ್ಲ. ಹೇಗೆ ಕೊಟ್ಟಿದ್ದಾರೆ ಲಾನ, ಯಾರೊಬ್ರು ಅದನ್ನು ಸ್ಟೇಟ್ ಮಾಡಿರ್ತಾರಲ್ವ, ಸೊ ಅದು ಯಾವ ರೀತಿ ಇದೆಯೋ ಸೇಮ್ ಸೆಂಟೆನ್ಸ್ ಎಕ್ಸಾಕ್ಟ್ಲಿ ಯು ಹ್ಯಾವ್ ಟು ರೈಟ್. ಸೊ ವಾಟ್ ಡಸ್ ಓಮ್ಸ್ ಲಾ ಸ್ಟೇಟ್ಸ್? Potential difference V across the ends of a given metallic wire in an electric circuit is directly proportional to the current flowing through it. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಇಷ್ಟು ಬರೆದ್ಬಿಟ್ಟು ಫುಲ್ ಸ್ಟಾಪ್ ಹಾಕ್ಬಿಟ್ಟು ಸ್ಟಾಪ್ ಮಾಡಿಬಿಡ್ತಾರೆ. ದಿಸ್ ಈಸ್ ಓಮ್ಸ್ ಲಾ. ನೋ, ದಿಸ್ ಸೆಂಟೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೊವೈಡೆಡ್ ಇಟ್ಸ್ ಟೆಂಪರೇಚರ್ ರಿಮೈನ್ಸ್ ದ ಸೇಮ್. ಈ ಸೆಂಟೆನ್ಸ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿ ಬಿಡೋಕೆ ಹೋಗಬೇಡಿ. ದಿಸ್ ಕಂಪ್ಲೀಟ್ ಮೇಕ್ಸ್ ದ ಓಮ್ಸ್ ಲಾ. ಇಲ್ಲಿಂದ ಇಲ್ಲಿವರೆಗೆ ಬರೆದ್ರೆ ಮಾತ್ರ ಫುಲ್ ಮಾರ್ಕ್ಸ್. ಪ್ರೊವೈಡೆಡ್ ಇಟ್ಸ್ ಟೆಂಪರೇಚರ್ ರಿಮೈನ್ಸ್ ದ ಸೇಮ್, ದಟ್ ದೋಸ್ ವರ್ಡ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಬರೆಯೋದಕ್ಕೆ ಮರಿಬೇಡಿ. ವೋಲ್ಟೇಜ್ ಆರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್, ಪ್ರೊವೈಡೆಡ್ ಇಟ್ಸ್ ಟೆಂಪರೇಚರ್ ರಿಮೈನ್ಸ್ ದ ಸೇಮ್. ದಿಸ್ ಕಂಪ್ಲೀಟ್ಸ್ ದ ಓಮ್ಸ್ ಲಾ. ಓಕೆ, ಮತ್ತೆ ಹೇಳ್ತಾ ಇದ್ದೇನೆ, ಇದನ್ನು ಬರೆಯೋದು ಮರ್ತು ಬಿಡ್ತೀರಾ. ಇಷ್ಟು ಪ್ರೊವೈಡೆಡ್ ಇಟ್ಸ್ ಟೆಂಪರೇಚರ್ ರಿಮೈನ್ಸ್ ದ ಸೇಮ್, ಇದಿಷ್ಟನ್ನು ಬರೆಯೋದು ಮರ್ತು ಬಿಡ್ತೀರಾ. ನೋ, you will definitely lose the marks. You have to write the complete statement. And how to write it in the formula? So voltage V is directly proportional to I. Voltage is directly proportional to current. So ಈ proportionality symbol na ನಾವು ತೆಗೆದಾಗ and if we replace it with equals to sign, then there comes a proportionality constant ಅಲ್ವಾ. ಅದನ್ನು ನಾವು ಯಾವ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತೀವಿ? ವಿತ್ ಕ್ಯಾಪಿಟಲ್ ಆರ್. ಸೊ ಆರ್ ಅಂದ್ರೆ ಏನಿಲ್ಲಿ? ಆರ್ ಇಸ್ ನಥಿಂಗ್ ಬಟ್ resistance. So this V is equals to IR is the formula regarding your Ohm's law. So where R is the resistance ಅಥವಾ proportionality constant ಅಂತ ಹೇಳ್ತೀವಿ. ಆ proportionality constant ನ ನೇಮ್ ಮಾಡಿರುವಂಥದ್ದು resistance. What is the SI unit for resistance? It is ohm. Right? Then this is how we represent it. So ಡೈರೆಕ್ಟ್ ಇಷ್ಟೇ 3 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಸ್ಟೇಟ್ ಓಮ್ಸ್ ಲಾ ಆ್ಯಂಡ್ ರೈಟ್ ದ ಎಕ್ಸ್ಪ್ರೆಷನ್ ಅಂತ. ಸೊ ಅವಾಗ ಸ್ಟೇಟ್ಮೆಂಟ್ ಬರೆದ್ಬಿಟ್ಟು, ಸೊ ಅಕಾರ್ಡಿಂಗ್ ಟು ದ ಸ್ಟೇಟ್ಮೆಂಟ್ voltage is directly proportional to current. This is the first step you have to mention. Then on removing the proportionality constant, V is equals to IR. Next ಏನು ಬರೀರಿ? where R is, you have to mention where R ಅಂದರೆ it is proportionality constant called as resistance, and V ಅಂದರೆ voltage, I ಅಂದರೆ current. ಸೊ ಇಷ್ಟು ಬರೆದ್ರೆ ನಿಮ್ಮ ಆನ್ಸರ್ ಫುಲ್ ನೀಟಾಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ಯು ವಿಲ್ ಗೆಟ್ ದ ಫುಲ್ ಮಾರ್ಕ್ಸ್. ನೆಕ್ಸ್ಟ್ ಓಮ್ಸ್ ಲಾ ಅಲ್ಲಿ ಏನು ಕರಿತಾ ಹೋಗಿದ್ದೀರಾ? ಸೊ ದಿಸ್ ಇಸ್ ಆ್ಯಂಡ್ ಸಿಂಪಲ್ ಪ್ರಾಬ್ಲಮ್ಸ್ ರಿಗಾರ್ಡಿಂಗ್ ವಿ ಈಸ್ ಈಕ್ವಲ್ಸ್ ಟು IR ಅಲ್ವಾ. ವೋಲ್ಟೇಜ್ ಕೊಟ್ಟಿರ್ತಾರೆ, ಕರೆಂಟ್ ಕೊಟ್ಟಿರ್ತಾರೆ, ಯು ವಿಲ್ ಬಿ ಆಸ್ಡ್ ಟು ಕ್ಯಾಲ್ಕುಲೇಟ್ ರೆಸಿಸ್ಟೆನ್ಸ್ ಆರ್ ಎನಿ ಅದರ್ ಕಾಂಪೊನೆಂಟ್ಸ್ ಫ್ರಮ್ ದಿಸ್. ಈ ಥರದ ಸಿಂಪಲ್ ಪ್ರಾಬ್ಲಮ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಮೇನ್ ಆಗಿ ಬಟ್ ಫೋಕಸ್ ಮಾಡಬೇಕಾಗಿರುವಂಥ ಸ್ಟೇಟ್ಮೆಂಟ್ ಆಫ್ ಓಮ್ಸ್ ಲಾ. ರಿಪೀಟೆಡ್ ಆಗಿ ಪ್ರತಿ ಕ್ವಶನ್ ಪೇಪರ್ ನೀವು ರಿವೈಸ್ ಮಾಡ್ತಾ ಹೋದರೆ ಗೊತ್ತಾಗುತ್ತೆ. ಸ್ಟೇಟ್ ಓಮ್ಸ್ ಲಾ ಅಂತ ಒಂದು ಕ್ವಶನ್ ಇದ್ದೇ ಇರುತ್ತೆ ಪ್ರತಿಯೊಂದು ಕ್ವೆಶನ್ ಪೇಪರಲ್ಲಿ. ಓಕೆ, ಸೊ ಫೋಕಸ್ ಟು ದ್ಯಾಟ್. ನೆಕ್ಸ್ಟ್ ಫ್ಯಾಕ್ಟರ್ಸ್. ಸೊ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದ ಫ್ಯಾಕ್ಟರ್ಸ್, ರೈಟ್? ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಡಿಪೆಂಡ್ಸ್. ಸೊ ಎಷ್ಟು ಫ್ಯಾಕ್ಟರ್ ಮೇಲೆ ಇಟ್ ಈಸ್ ಡಿಪೆಂಡೆಂಟ್ ಅಪಾನ್ 3 ಫ್ಯಾಕ್ಟರ್ಸ್. ಸೊ ಸಿ, the question has been asked, on which factors does the resistance of a conductor depend ಅಂತ ಕೇಳ್ತಾರೆ. So you have to write in detail. So first, the following are the factors on which resistance of a conductor depends ಅಂತ ಹೇಳಿ ಒಂದು ಸೆಂಟೆನ್ಸ್ ಬರೆದ್ಬಿಟ್ಟು ನೆಕ್ಸ್ಟ್ 3 ಪಾಯಿಂಟ್ಸ್ನ ಮೆನ್ಷನ್ ಮಾಡ್ತಾ ಹೋಗುವಂಥದ್ದು. ವಾಟ್ ಇಸ್ ದ ಫಸ್ಟ್ ಪಾಯಿಂಟ್? ಇಟ್ ಈಸ್ on its length. It is dependent upon its length. Next, on its area of cross section. ಯಾವ್ದ್ರ area? On the area of cross section of the conductor. And on its length ಅಂತ ಹೇಳಿದ್ರೆ ಯಾವ್ದ್ರ length? It is the length of the conductor. Next, on the nature of its material. So different conductor material, conductors ಅಲ್ಲಿ materials, there will be different materials alva. So it is dependent upon the nature of its own material. Okay, so these 3 points we have to mention while asked about factors ಬಗ್ಗೆ ಕೇಳಿದಾಗ. And in a sentence form ಹೇಗೆ ಶುರು ಮಾಡಬೇಕು? So following are the
ಫ್ಯಾಕ್ಟರ್ಸ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಡಿಪೆಂಡ್ ಅಂತ ಬರೆದು ನೆಕ್ಸ್ಟ್ ಈ 3 ಪಾಯಿಂಟ್ಸ್ನು ಬರಿತಾ ಹೋಗುವಂಥದ್ದು ಇನ್ ಡೀಟೇಲ್ ಆಗಿ. ಓಕೆ, ಮೆನ್ಷನ್ ದ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ ಅಂತ ಕೇಳಿದ್ದಾರೆ. ಸೊ ವಾಟ್ ಈಸ್ ದ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ? Before moving to that, let us just recall the formula for resistivity. ಹೇಗೆ ಸಿ ಫ್ಯಾಕ್ಟರ್ಸ್ನ ನೋಡ್ತಾ ಹೋದ್ರೆ ಫಸ್ಟ್ ಒನ್ ಆನ್ ಇಟ್ಸ್ ಲೆಂತ್ ಅಲ್ವಾ. ಸೊ ಫಸ್ಟ್ ಫ್ಯಾಕ್ಟರ್ ಇಸ್ ಆನ್ ಇಟ್ಸ್ ಲೆಂತ್. ಹೇಗೆ ಡಿಪೆಂಡ್ ಆಗಿದೆ ರೆಸಿಸ್ಟೆನ್ಸ್? ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಫ್ ದ ಕಂಡಕ್ಟರ್. ಅಂದರೆ ಲೆಂತ್ ಜಾಸ್ತಿ ಆಗ್ತಾ ಹೋದ ಹಾಗೆ ಆ ಕಂಡಕ್ಟ್ರಲ್ಲಿರುವಂಥ ರೆಸಿಸ್ಟಿವಿಟಿ ಆರ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೇನು? ಲಿಮಿಟ್ ಫಾರ್ ದ ಫ್ಲೋ ಆಫ್ ಕರೆಂಟ್ ಅಲ್ವಾ. ಸೊ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಲೆಂತ್ ಕಮ್ಮಿ ಇದ್ರೆ ರೆಸಿಸ್ಟೆನ್ಸ್ ವಿಲ್ ಬಿ ಲೆಸ್. ನೆಕ್ಸ್ಟ್ ಸೆಕೆಂಡ್ ಫ್ಯಾಕ್ಟರ್ ಯಾವುದು? ಇಟ್ ಈಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಹೌ ಇಟ್ ಈಸ್ ಡಿಪೆಂಡೆಂಟ್ ಅಪಾನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್? ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ರೆಸಿಸ್ಟೆನ್ಸ್ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಆ್ಯಂಡ್ ಥರ್ಡ್ ಒನ್ ಇಸ್ ನೇಚರ್ ಆಫ್ ಇಟ್ಸ್ ಮೆಟೀರಿಯಲ್. ಅದಕ್ಕೆ ಯಾವುದೇ ರೀತಿಯಾದ ಪ್ರಪೋರ್ಷನಾಲಿಟಿ ಆಗಲಿ ಏನೂ ಬರಲ್ಲ. ಸೊ ಇವಾಗ ಇದು ಎರಡನ್ನು ನಾವು ಕಂಬೈನ್ ಮಾಡಿ ಹೇಗೆ ಬರಿಬಹುದು? ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಡಿವೈಡೆಡ್ ಬೈ ಎ. ದಿಸ್ ಇಸ್ ಹೌ ವಿ ರೈಟ್ ಇಟ್, ರೈಟ್? Now here R is directly proportional to L by A. So if we want to remove this proportionality symbol, then how we can write it? So R is equals to, so proportionality sign remove ಮಾಡಿ equality sign ತಂದಾಗ we have to place a proportionality constant. So ಆ ಕಾನ್ಸ್ಟೆಂಟ್ ನೇ ನಾವು ರೆಸಿಸ್ಟಿವಿಟಿ ರೋ ಅಂತ ಹೇಳುವಂಥದ್ದು. ರೋ L by A. So this is the relation connecting resistivity and resistance of a conductor. So important. ಇದನ್ನು ಕೇಳ್ತಾರೆ. Which factors does the resistance of a conductor depend? And show the relation or expression connecting resistance and resistivity of a conductor ಅಂತ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಅವಾಗ ಏನು ಮಾಡಬೇಕು? ನೀಟಾಗಿ ಪ್ರಪೋರ್ಷನಾಲಿಟೀಸ್ನ ಬರೆಯುವಂಥದ್ದು. Then writing the formula. So what is rho here, students? Rho ಅಂತ ಹೇಳಿದ್ರೆ it is resistivity. Right, rho is the resistivity represented with this symbol. So ಇವಾಗ ಬರೋಣ. ಕೇಳಿರೋಂಥ ಸಬ್ ಕ್ವೆಶನ್. ಮೆನ್ಷನ್ ದ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ. ಸೊ ವಾಟ್ ಇಸ್ ದ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ? ಇಟ್ ಈಸ್ ಓಮ್ ಮೀಟರ್. Ohm meter is the SI unit of resistivity. So what do you mean by resistivity? It is the characteristic property of that particular material or particular conductor. So ಅದನ್ನು ಹೇಳುವಂಥದ್ದು, ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿನ ಹೇಳುವಂಥದ್ದು ಈ ರೆಸಿಸ್ಟಿವಿಟಿ. ಸೊ ಇಲ್ಲಿ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್. ನೀಟಾಗಿ 3 ಫ್ಯಾಕ್ಟರ್ಸ್ನ ನೀವು ಫೋಕಸ್ ಮಾಡಿ ಕಲಿಬೇಕು. and formula connecting or expression connecting resistance and resistivity of the material or conductor. So idishtu neataಗಿ ಗೊತ್ತಿದ್ರೆ you can easily answer the question which is given. So idishtu ಗೊತ್ತಿದ್ರೆ ನಿಮಗೆ ಈ ಕ್ವೆಶ್ಚನ್ ಕಷ್ಟ ಅಂತಾನೆ ಅನ್ಸಲ್ಲ ಅಲ್ವಾ? ಫ್ಯಾಕ್ಟರ್ಸ್, ಓಕೆ, 3 ಫ್ಯಾಕ್ಟರ್ಸ್ ಯಾವುದೆಲ್ಲ ಕರೆಕ್ಟಾಗಿ ಮೈಂಡಿಗೆ ಬರುತ್ತೆ, you can write it clearly. So this is regarding resistance factors. Next, now comes the most important concept, that is combination of resistors. So almost 3 marks ಗೆ ಫೋಕಸ್ ಜಾಸ್ತಿ ನೀವು ಕೊಡಬೇಕಾಗಿರುವಂಥದ್ದು ಈ ಪಾರ್ಟಲ್ಲಿ. ಯಾಕಂದರೆ ಇಲ್ಲಿಂದ ಪ್ರಾಬ್ಲಮ್ಸ್ ಒಂದು ಕೇಳ್ತಾರೆ. ಇಫ್ 3 ಮಾರ್ಕ್ಸಿಗೆ ಬರಲಿಲ್ಲ, ನೆಕ್ಸ್ಟ್ ಇಲ್ ಗೋ ಟು ದ 4 marks or 5 marks ಕ್ವೆಶನ್. ಸೊ ಅಲ್ಲಂತೂ ಪಕ್ಕ ಬರುತ್ತೆ. ಸೊ ಈ ಸೆಕ್ಷನಿಂದ ಒಂದು ಪ್ರಾಬ್ಲಮ್ ಅಂತೂ ಗ್ಯಾರಂಟಿ ನೀವು ಎಕ್ಸಾಮಿನೇಷನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಅಂತ ಹೇಳಿದಾಗ ಎಷ್ಟು ಟೈಪಲ್ಲಿ ನಾವು ಅದನ್ನು ಡಿವೈಡ್ ಮಾಡ್ತೀವಿ? ಒನ್ ಈಸ್ ಸೀರೀಸ್ ಕಾಂಬಿನೇಷನ್ ಆ್ಯಂಡ್ ಅನದರ್ ಒನ್ ಈಸ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್. ಆ್ಯಂಡ್ ಯು ನೋ ದ ಸರ್ಕಿಟ್, ಹೌ ಟು ಡ್ರಾ ಸೀರೀಸ್ ರೆಸಿಸ್ಟರ್ಸ್ ಯಾವ ರೀತಿಯಾಗಿರುತ್ತೆ, ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಯಾವ ರೀತಿಯಾಗಿರುತ್ತೆ ನಾವು ನೋಡಿದ್ದೀವಿ ಅಲ್ವಾ? ಸೊ ಇಲ್ಲಿ ಮೇಯ್ನ್ ಆಗಿ ನೀವು ಫೋಕಸ್ ಮಾಡಬೇಕಾಗಿರುವಂಥ ಪಾಯಿಂಟ್ಸ್. ಸೊ ಒನ್ ಈಸ್ ಸೀರೀಸ್ ಕಾಂಬಿನೇಷನ್ ಆಫ್ ರೆಸಿಸ್ಟರ್ ಅಲ್ಲಿ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಿಮ್ಗೆ ಯಾಕೆ ಕನ್ಫ್ಯೂಷನ್ ಆಗತ್ತೆ ಅಂತ ಫಸ್ಟ್ ಹೇಳ್ತೀನಿ ನಾನು. ಒಂದು
ಕರೆಂಟ್ ಯಾವ ರೀತಿಯಾಗಿ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಡಿವೈಡ್ ಆಗುತ್ತೆ, ವೋಲ್ಟೇಜ್ ಯಾವ ರೀತಿಯಾಗಿ ಡಿವೈಡ್ ಆಗುತ್ತೆ, ಎರಡಲ್ಲೂ ಯಾವ ರೀತಿಯಾಗಿ ಡಿಫರೆನ್ಸಸ್ ಇದೆ ವೋಲ್ಟೇಜ್ ಡಿವಿಷನ್ ಮತ್ತೆ ಕರೆಂಟ್ ಡಿವಿಷನ್ ಅಲ್ಲಿ, ಇದು ಕ್ಲಾರಿಟಿನಲ್ಲಿ ಅರ್ಥ ಆಗಿರಲ್ಲ. ಸೊ ಅದು ಅರ್ಥ ಆಗದೆ ಇರುವಾಗ ನೀವು ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಸಿಕ್ಕಾಕೊಳ್ತೀರ. ಓಕೆ, ಹೇಗಿದನ್ನು ಮಾಡುವಂಥದ್ದು ಅಂತ ಕನ್ಫ್ಯೂಷನ್ಸ್ ಬರುತ್ತೆ. ಸೊ ಫಸ್ಟ್ ನೀವು ಕ್ಲಾರಿಟಿ ತಗೊಳ್ಬೇಕಾಗಿರೋದು ಯಾವುದು ಅಂದರೆ, series combination ಅಲ್ಲಿ current, what is the division of current among each resistors, what is the division of potential difference or voltage across each resistors in series and parallel combination. So ಇದಿಷ್ಟು ಪರ್ಫೆಕ್ಟ್ ಆಗಿ ಗೊತ್ತಾದ್ರೆ then you can crack the problems very easily. So first ಇವಾಗ series combination ಅಲ್ಲಿ how will be the current division. So let me draw the circuit, it will be easier, right? So let me just consider now 3 resistors, okay? So switch, then to measure the current you will be having a meter, alva? Scale use ಮಾಡಿ draw ಮಾಡ್ಕೊಳ್ಳಿ. And so voltage ಹೆಂಗೆ, it is across the resistors, right? This is how you connect it. So ಇದನ್ನು ನಾನು R1, R2, R3 ಅಂತ ನೇಮ್ ಮಾಡ್ಕೋತೀನಿ. ನಾವು ಕರೆಂಟ್ ಯಾವತ್ತು ಫ್ಲೋ ಆಗುವಂಥದ್ದು ಪಾಸಿಟಿವ್ ಟರ್ಮಿನಲಿಂದ ನೆಗೆಟಿವ್ ಟರ್ಮಿನಲ್ಗೆ, ರೈಟ್? ದಿಸ್ ಇಸ್ ದ ಪಾತ್ ಹೌ ದ ಕರೆಂಟ್ ಫ್ಲೋಸ್ ಇನ್ ಆನ್ ಕ್ಲೋಸ್ಡ್ ಸರ್ಕ್ಯೂಟ್. So this is in series combination. And let me draw for parallel combination and let us compare, okay? So parallel combination ಗೆ ಬಂದಾಗ how will be the resistors connected? So this is how your resistors will be connected, alva? End to end. ಎಲ್ಲ resistorನ both the ends will be connected in a common point, right? And let us draw the cell, then ammeter, battery and key. So this is how it is connected, and voltmeter to measure the potential difference. So ಇಲ್ಲೂ ಅಷ್ಟೇ R1, R2, R3 ಅಂತ ನೇಮ್ ಮಾಡ್ಕೊಳ್ಳೋಣ. How the current will be flowing from positive terminal to negative terminal. ಇಲ್ಲಿ ನೋಡಿ ಬೇರೆ ಬೇರೆ 3 ಡೈರೆಕ್ಷನ್ಸ್ ಇದೆ. ಸೊ ಇನ್ ಈಚ್ ಡೈರೆಕ್ಷನ್ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್. ಸೊ ಈ ಥರ ಆರೋ ಮಾರ್ಕಲ್ಲಿ ಕರೆಂಟ್ನ ನೀವು ಇಂಡಿಕೇಟ್ ಮಾಡ್ತಾ ಹೋದರೆ ಕನ್ಫ್ಯೂಷನ್ಸ್ ಆಗಲ್ಲ ನಿಮಗೆ. ಓಕೆ, ನಾವು ಕಮಿಂಗ್ ಟು ದ ಕಂಪ್ಯಾರಿಸನ್ಸ್. ಸಿ ಫಸ್ಟ್ ಆಫ್ ಆಲ್ ಕರೆಂಟ್ ಯಾವ ರೀತಿಯಾಗಿ ಅಕ್ರಾಸ್ ಈಚ್ ರೆಸಿಸ್ಟರ್ಸ್ ಎರಡು ಕಾಂಬಿನೇಷನ್ ಅಲ್ಲಿ ಡಿವೈಡ್ ಆಗುತ್ತೆ. ಸೊ ಕರೆಂಟ್ ಇನ್ ಸೀರೀಸ್ ಕಾಂಬಿನೇಷನ್ ಯಾವ ರೀತಿಯಾಗಿರುತ್ತೆ. ಸೊ ಟೋಟಲ್ ಕರೆಂಟ್ ಏನಿದೆ ಅಲ್ವಾ ಸರ್ಕ್ಯೂಟ್ ಅಲ್ಲಿ, ಐ ಇಸ್ ದ ಟೋಟಲ್ ಕರೆಂಟ್. ಸೊ ಅಕ್ರಾಸ್ ಈಚ್ ರೆಸಿಸ್ಟರ್ಸ್ ಆಲ್ಸೋ ಯುವರ್ ಕರೆಂಟ್ ವಿಲ್ ಬಿ ಐ ಇಟ್ ಸೆಲ್ಫ್. ನೀವು ಯಾವುದೇ ರೆಸಿಸ್ಟರ್ನ ಅಕ್ರಾಸ್ ಕರೆಂಟ್ ಎಷ್ಟಿದೆ ಅಂತ ಹೇಳಿ ಮೆಷರ್ ಮಾಡಿದ್ರೆ ಪ್ರತಿ ಎಂಡಲ್ಲೂ ನಿಮಗೆ ಸಿಗುವಂಥ ಕರೆಂಟ್ ಇಟ್ ಈಸ್ ಸೇಮ್ ಆಸ್ ದ total current. So current I in series combination will be same in each and every point of the circuit. Clear? This is clear, right? So current ಇಲ್ಲಿ ಅದಾಯ್ತು. So in parallel combination ಗೆ current ಬಂದ್ರೆ, see here, total current will be divided. See here we have various pathways now, right? So total current will be divided across each resistors. So for example ಇದನ್ನು I1, I2, I3 ಅಂತ ಹೇಳಿ ತಗೊಂಡ್ರೆ ನಿಮ್ಮ ಟೋಟಲ್ ಕರೆಂಟ್ ವಿಲ್ ಬಿ ಸಮ್ ಆಫ್ ಆಲ್ ದೀಸ್ 3 ಕರೆಂಟ್ಸ್. ಸೊ ಹೇಗೆ ಬರಿಬಹುದು, I is equals to I1 plus I2 plus I3. This will be in parallel combination. Current I will be sum of all the individual current across each resistors. So clear? This point is clear, I hope. Okay, ಇವಾಗಲೇ ಇದನ್ನ ಕ್ಲಾರಿಟಿನಲ್ಲಿ ಒಂದು ಪಾಯಿಂಟ್ ವೈಸ್ ಬರೆದಿಟ್ಕೊಳ್ಳಿ, ಸೊ ಕನ್ಫ್ಯೂಷನ್ಸ್ ಆಗಲ್ಲ. ನೆಕ್ಸ್ಟ್ ಬರೋವಂಥದ್ದು ನಾವು ವೋಲ್ಟೇಜ್ಗೆ. ಸೊ ವೋಲ್ಟೇಜ್, ವಾಟ್ ವಿಲ್ ಬಿ ಯೋರ್ ವೋಲ್ಟೇಜ್ ಹಿಯರ್ ಇನ್ ಸೀರೀಸ್ ಕಾಂಬಿನೇಷನ್? voltage will be
ಅಕ್ರಾಸ್ ಈಚ್ ರೆಸಿಸ್ಟರ್ ದ ವೋಲ್ಟೇಜ್ ವಿಲ್ ಬಿ ಡಿಫರೆಂಟ್. ಅಂದರೆ R1 ನ ವೋಲ್ಟೇಜ್ ನಾವು V1 ಅಂತ ತಗೊಂಡು R2 V2 R3 V3 ಅಂತ ಹೇಳಿ ತಗೊಂಡ್ರೆ, ಸೊ ಯುವರ್ ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆರ್ ಟೋಟಲ್ ವೋಲ್ಟೇಜ್ V ಇನ್ ದ ಸರ್ಕ್ಯೂಟ್ ವಿಲ್ ಬಿ ಸಮ್ ಆಫ್ ಇಂಡಿವಿಜುವಲ್ voltages, that is V is equal to V1 plus V2 plus V3 series case ಅಲ್ಲಿ. Now parallel case ಅಲ್ಲಿ voltage V is same across each resistors voltage will be same. Clear? Hope this so far this is clear. Okay, so current series combination ಅಲ್ಲಿ ನೀವು ಕನ್ಸಿಡರ್ ಮಾಡಿದ್ರೆ current is same throughout the circuit. Parallel combination ಅಲ್ಲಿ current will be sum of individual currents ಎಲ್ಲಿ across each resistors. Okay, ಪ್ರತಿಯೊಂದು resistors ನ ಮೂಲಕ ಫ್ಲೋ ಆಗುವಂತ ಕರೆಂಟ್ ನ ಸಮ್ ನ ತಗೊಂಡ್ರೆ ನಮಗೆ ಟೋಟಲ್ ಕರೆಂಟ್ ಸಿಗುವಂಥದ್ದು ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ. ನೆಕ್ಸ್ಟ್ ವೋಲ್ಟೇಜ್ ಇನ್ ಸೀರೀಸ್ ಕಾಂಬಿನೇಷನ್ ವಿಲ್ ಬಿ sum of individual voltages, and here in parallel combination voltage is same. Clear so far? So let me write this. Okay, so next idanna just brief agi bard bidana. Okay, current will be in series combination same alva. ಅದೇ ವೋಲ್ಟೇಜಿಗೆ ಬಂದರೆ ವೋಲ್ಟೇಜ್ V will be sum of voltages, right? V1 plus V2 plus V3 ಈ ಥರ. ನೆಕ್ಸ್ಟು ಇಲ್ಲಿ ಕರೆಂಟ್ ವಿಲ್ ಬಿ I1 ಪ್ಲಸ್ I2 ಪ್ಲಸ್ I3. ಜಸ್ಟ್ 3 ಅಂತ ಹೇಳಲ್ಲ, 3 ರೆಸಿಸ್ಟರ್ಸ್ ತಗೊಂಡಿದ್ರೆ ಇಟ್ ವಿಲ್ ಬಿ sum of 3 currents. 4 idre it depends upon the number of resistors what we have taken for that particular circuit, and V will be same across each resistors. Now comes the question. ಇಲ್ಲಿ ಇವಾಗ ಜಸ್ಟ್ ರೆಸಿಸ್ಟರ್ಸ್ ನ ಮಾತ್ರ ಹಾಕೊಳ್ತೀನಿ ನಾನು. ಓಕೆ, ಈ ತರ ಇದೆ R1 R2 R3. ಓಕೆ, ಅಕ್ರಾಸ್ ಈಚ್ ರೆಸಿಸ್ಟರ್ ವೋಲ್ಟೇಜ್ ವಿಲ್ ಬಿ ಡಿಫ್ರೆಂಟ್ ಅಂತ ಹೇಳಿದೆ. ಇವಾಗ ಯಾವ ರೆಸಿಸ್ಟರ್ ಅಲ್ಲಿ ಹೈಯೆಸ್ಟ್ ವೋಲ್ಟೇಜ್ ಇರುತ್ತೆ ಅಥವಾ ಯಾವ ರೆಸಿಸ್ಟರ್ ಅಲ್ಲಿ ವೋಲ್ಟೇಜ್ ಜಾಸ್ತಿ ಇರುತ್ತೆ, ಯಾವುದ್ರಲ್ಲಿ ಕಮ್ಮಿ ಇರುತ್ತೆ, ಹೇಗೆ ನೋಡುವಂಥದ್ದು. ಫಾರ್ ಎಕ್ಸಾಂಪಲ್ ನಾನಿವಾಗ 2 ohm 6 ohm 5 ohm ಈ ಥರ ತಗೊಳ್ತೀನಿ. ಓಕೆ, ಸೊ ರೆಸಿಸ್ಟರ್ ಅಥವಾ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಏನು, ಇಟ್ ಈಸ್ ಒಪೋಸಿಷನ್ ಟು ದ ಫ್ಲೋ ಆಫ್ ಕರೆಂಟ್ ಅಲ್ವಾ. ಸೊ ಫ್ಲೋ ಆಫ್ ಕರೆಂಟಿಗೆ ಒಪೋಸಿಷನ್ ಆಗ್ತಾ ಇದೆ ಅಂತ ಹೇಳಿದಾಗ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ಗೆ ವಿ ನೀಡ್ ಟು ಸಪ್ಲೈ ಮೋರ್ ಅಮೌಂಟ್ ಆಫ್ ಎನರ್ಜಿ ಇನ್ ದಟ್ ಪರ್ಟಿಕ್ಯುಲರ್ ಸರ್ಕ್ಯೂಟ್ ಅಲ್ವಾ. ಮೋರ್ ಅಮೌಂಟ್ ಆಫ್ ಎನರ್ಜಿ ಸಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಬ್ಯಾಟ್ರಿ ಶುಡ್ ಪ್ರೊಡ್ಯೂಸ್ ಮೋರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಟವರ್ಡ್ಸ್ ದಟ್ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್. ಸೊ ಯಾವ ರೆಸಿಸ್ಟೆನ್ಸ್ ವ್ಯಾಲ್ಯೂ ಹೈ ಇರತ್ತೋ ಆ ಪರ್ಟಿಕ್ಯುಲರ್ ರೆಸಿಸ್ಟರ್ ಅಕ್ರಾಸ್ ಅಲ್ಲಿ ವೋಲ್ಟೇಜ್ ಜಾಸ್ತಿ ಇರತ್ತೆ. ಸೊ ಗ್ರೇಟರ್ ರೆಸಿಸ್ಟೆನ್ಸ್ ಯಾವ ರೆಸಿಸ್ಟರ್ ಅಲ್ಲಿ ಗ್ರೇಟರ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇದೆಯೋ ಅಲ್ಲಿ ಯುವರ್ ವೋಲ್ಟೇಜ್ ವಿಲ್ ಬಿ ಗ್ರೇಟರ್ ವೋಲ್ಟೇಜ್. ಕೆಲವೊಂದ್ಸತಿ ಕೇಳ್ತಾರೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಸೀರೀಸ್ ಆಫ್ ರೆಸಿಸ್ಟರ್ ಈ ತರ ಕೊಟ್ಟು 2 ohm 6 ohm 5 ohm ಈ ತರ ಡಿಫ್ರೆಂಟ್ ವ್ಯಾಲ್ಯೂಸ್ ಕೊಡ್ತಾರೆ. ಸೊ ಇದರಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಯಾವ ರೆಸಿಸ್ಟರ್ ಅಲ್ಲಿ ಜಾಸ್ತಿ ಇದೆ, ವೋಲ್ಟೇಜ್ ಯಾವ ರೆಸಿಸ್ಟರ್ ಮೂಲಕ ಫ್ಲೋ ಆಗುವಂತ ವೋಲ್ಟೇಜ್ ಜಾಸ್ತಿ ಇದೆ ಅಂತ ಕೇಳುವಂತ ಚಾನ್ಸಸ್ ಇರುತ್ತೆ. ವಾಟ್ ಶುಡ್ ಬಿ ಯುವರ್ ಆನ್ಸರ್? ಜಸ್ಟ್ ರೆಸಿಸ್ಟರ್ ವ್ಯಾಲ್ಯೂಸ್ ನೋಡುವಂಥದ್ದು, ಯಾವ ರೆಸಿಸ್ಟರ್ ಅಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಜಾಸ್ತಿ ಇದೆ. ಹಿಯರ್ ಇಫ್ ಯು ಕನ್ಸಿಡರ್ R2 6 ohm alva, so across this resistor R2 your potential difference will be more. Why? Here opposition for the flow of current will be ಜಾಸ್ತಿ ಇರುತ್ತೆ ಅಲ್ವಾ. ಸೊ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ಮೋರ್ ಸಪ್ಲೈ ಆಫ್ ವೋಲ್ಟೇಜ್ ಇಸ್ ನೀಡೆಡ್ ಫಾರ್ ದ easier way of current. So across this resistor your potential difference or voltage will be more. Clear? This point is very very important. Greater the voltage, greater will be your greater the resistance, greater will be your voltage or potential difference. Okay, next coming to parallel combination. So illu ashte nanu ivaga parallel circuit ಒಂದು ಹಾಕೊಳ್ತೀನಿ. ಓಕೆ,
So this is your parallel circuit. Let it be R1, R2 and R3. Now, so what I told, ಈ ಥರ ಸರ್ಕ್ಯೂಟ್ ಕಂಟಿನ್ಯೂ ಆಗ್ತಾ ಹೋಗುತ್ತಲ್ವಾ. ಸೊ ಇಲ್ಲಿವರೆಗೆ ಕರೆಂಟ್ ಐ ಅಂತ ಇದ್ದಿದ್ದು ಇಲ್ಲಿ ಬಂದಾಗ ಡಿವೈಡ್ ಆಗೋಕ್ಕೆ ಶುರುವಾಯಿತು. I1, I2, I3 ಅಂತ ಅಲ್ವಾ. ಇವಾಗ ಇಲ್ಲೂ ಅಷ್ಟೇ ನಾನು ಜನರಲ್ ಆಗಿ ಒಂದು 2 ಓಮ್ 3 ಓಮ್ 4 ಓಮ್ ಅಂತ ರೆಸಿಸ್ಟರ್ ವ್ಯಾಲ್ಯೂಸ್ನ ಹಾಕೊಳ್ತೀನಿ. ನಾವು voltage of course it is same throughout all the resistors, but current is dividing. ಒಂದೊಂದು ರೆಸಿಸ್ಟರ್ ಅಲ್ಲಿ the current value will be different. ಸೊ ಇವಾಗ ಯಾವ ರೆಸಿಸ್ಟರ್ ಅಲ್ಲಿ ಹೈ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗ್ತಾ ಇದೆ, ಯಾವ ರೆಸಿಸ್ಟರ್ ಅಲ್ಲಿ ಲೋ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗ್ತಾ ಇದೆ. ಅಫ್ಕೋರ್ಸ್ ರೆಸಿಸ್ಟೆನ್ಸ್ ಅಂತ ಹೇಳಿದಾಗ ಇಟ್ ಈಸ್ ಒಪೋಸಿಷನ್ ಟು ದ ಫ್ಲೋ ಆಫ್ ಕರೆಂಟ್ ಅಲ್ವಾ. ಸೊ ಒಪೋಸಿಷನ್ ಟು ದ ಫ್ಲೋ ಆಫ್ ಕರೆಂಟ್ ಯಾವಾಗ ಇರುವಂಥದ್ದು, ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಜಾಸ್ತಿ ಒಪೋಸಿಷನ್ ಇದೆ ಕರೆಂಟ್ ಫ್ಲೋಯಿಗೆ ಅಂತ ಆಯಿತು. ಹಾಗಿದ್ರೆ ನಮ್ಮ ಕರೆಂಟ್ ಯಾವ ರೆಸಿಸ್ಟೆನ್ಸ್ ಅಲ್ಲಿ ಜಾಸ್ತಿ ಇರ್ಬೋದು, ವ್ಯಾರ್ ದ ಲೆಸ್ ರೆಸಿಸ್ಟರ್ ವ್ಯಾಲ್ಯೂ ವಿಲ್ ಬಿ ದೇರ್. ಸೊ ಲೆಸ್ ರೆಸಿಸ್ಟೆನ್ಸ್, ಎಲ್ಲಿ ಲೆಸ್ ರೆಸಿಸ್ಟೆನ್ಸ್ ಇದೆಯೋ ಅಲ್ಲಿ ಕರೆಂಟ್ ವಿಲ್ ಬಿ ಮೋರ್ ಕರೆಂಟ್. ಲೆಸ್ ರೆಸಿಸ್ಟೆನ್ಸ್ ಯಾವ ರೆಸಿಸ್ಟರ್ ಅಲ್ಲಿ ಇದೆಯೋ ಅಲ್ಲಿ ಕರೆಂಟ್ ವಿಲ್ ಬಿ ಮೋರ್. ಹಾಗಿದ್ರೆ ಇಲ್ಲಿ ಇವಾಗ ಜನರಲ್ ಆಗಿ ಹೇಗೆ ಹೇಳ್ತೀರಾ, ಸೊ ದ ಕರೆಂಟ್ ಅಕ್ರಾಸ್ ರೆಸಿಸ್ಟರ್ 2 ಓಮ್ ಫ್ಲೋ ಆಗೋವಂಥ ಕರೆಂಟ್ ವಿಲ್ ಬಿ ಹೈಯರ್ ಕಂಪೇರ್ಡ್ ಟು 3 ಓಮ್ ಆ್ಯಂಡ್ 4 ಓಮ್. ಯಾಕೆ ಇಲ್ಲಿ ದ ಒಪೋಸಿಷನ್ ವಿಲ್ ಬಿ ಲೆಸ್, ಯಾಕಂದ್ರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕಮ್ಮಿ ಇದೆ. ಯಾವ ರೆಸಿಸ್ಟರ್ ಥ್ರೂ ಹೋಗೋವಂಥ ಪಾಸ್ ಆಗ್ತಿರೋಂಥ ಕರೆಂಟ್ ಜಾಸ್ತಿ ಇದೆ, ದಟ್ ಈಸ್ ವೇರ್ ದ ಮೋರ್ ರೆಸಿಸ್ಟೆನ್ಸ್ ಇಸ್ ದರ್, ದಟ್ ಈಸ್ 4 ಓಮ್. ರೆಸಿಸ್ಟೆನ್ಸ್ ಜಾಸ್ತಿ ಅಂತ ಹೇಳಿದ್ರೆ ಒಪೋಸಿಷನ್ ಟು ದ ಫ್ಲೋ ಆಫ್ ಕರೆಂಟ್ ಇಸ್ ಜಾಸ್ತಿ. ಸೊ ಯುವರ್ ಕರೆಂಟ್ ವಿಲ್ ಬಿ ಲೆಸ್ಸರ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ರೆಸಿಸ್ಟರ್. ಕ್ಲಿಯರ್? ಸೊ ದಿಸ್ ಈಸ್ ಅಬೌಟ್ ದ ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ನೀವು ಮೇಯ್ನ್ ಆಗಿ ಫೋಕಸ್ ಮಾಡಬೇಕಾಗಿರುವಂಥದ್ದು. ಇಷ್ಟು ಪಾಯಿಂಟ್ಸ್ನ ಕ್ಲಿಯರ್ ಆಗಿ ನೀವು ನೆನಪಲ್ಲಿ ಇಟ್ಕೊಂಡಿದ್ರೆ ದೆನ್ ಇಟ್ ಈಸ್ ಈಸಿಯರ್ ಫಾರ್ ಯು ಟು ಸಾಲ್ವ್ ದ ಪ್ರಾಬ್ಲಮ್ಸ್. ನೆಕ್ಸ್ಟ್ ಆಫ್ ಕೋರ್ಸ್ ಯು ನೀಡ್ ಟು ನೋ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಸೀರೀಸ್ ಕಾಂಬಿನೇಷನ್ ಅಲ್ಲಿ. ಯಾವ ರೀತಿಯಾಗಿ, ಇಟ್ ಈಸ್ RS is equals to sum of individual resistors ಅಲ್ವಾ, R1 plus R2 plus R3. ಅದೇ ಪ್ಯಾರಲಲ್ ಕಾಂಬಿನೇಷನಿಗೆ ಬಂದರೆ ಇಟ್ ಈಸ್ ರೆಸಿಪ್ರೋಕಲ್. 1 by RP is equals to 1 by R1 plus 1 by R2 plus 1 by R3. This is how you calculate the total resistance. But total resistance formula of course ನೀವು ನೆನ್ಪಿಡ್ತೀರಾ, it is easier to remember. But main ಆಗಿ ನಿಮ್ಗೆ ಏನು ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು ಇಲ್ಲಿ, current, how will be the current in series combination? It is completely same throughout the circuit, okay, constant. But voltage, it is different for different resistors. ಹೇಗೆ ಡಿಫ್ರೆಂಟ್ ಇರುತ್ತೆ, ಯಾವ ರೆಸಿಸ್ಟರ್ ಅಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇದೆಯೋ ಅಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ವಿಲ್ ಬಿ ಮೋರ್. ಯಾವ ರೆಸಿಸ್ಟರ್ ಅಲ್ಲಿ ಕಮ್ಮಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇದೆಯೋ ಅಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ವಿಲ್ ಬಿ ಲೆಸ್. ಇಂಪಾರ್ಟೆಂಟ್ ಟು ಫೋಕಸ್ ಫಾರ್ MCQ questions, okay. Coming to parallel combinations, so voltage will be same but current divides across each resistors. So total current ಏನಾಯ್ತು, sum of each resistors. Next, ಯಾವ ರೆಸಿಸ್ಟರ್ ಅಲ್ಲಿ ಕರೆಂಟ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, where the resistance is less. Lesser resistance ಯಾವ ರೆಸಿಸ್ಟರ್ ಅಲ್ಲಿ ಇದೆಯೋ there your current will be less. So ಸಿಂಪಲ್ ಆಗಿ ಐಡೆಂಟಿಫೈ ಮಾಡುವಂಥದ್ದು ಜಸ್ಟ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ನಂಬರ್ಸ್ನ ನೋಡ್ತಾ ಹೋಗುವಂಥದ್ದು. ಸೊ ನಂಬರ್ ನೋಡ್ತಾ ಹೋಗಿ will be getting it, okay. Clear? So far so clear, right? Next, this is one of the trickiest question which is asked in the previous year question papers. What are the advantages of connecting electrical devices in parallel in an electric circuit instead of connecting them in series ಅಂತ ಕೇಳಿದ್ದಾರೆ. ಸೊ ಸೀರೀಸ್ ಆಗಿ ಕನೆಕ್ಟ್ ಮಾಡೋದಕ್ಕಿಂತ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ಏನು ಅಡ್ವಾಂಟೇಜ್ ಅಂತ. ಸೊ ಒನ್ ಅಡ್ವಾಂಟೇಜ್ ಇಸ್ ಟೋಟಲ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಸರ್ಕ್ಯೂಟ್ ಇಸ್ ಡಿಕ್ರೀಸ್ಡ್ ಅಲ್ವಾ. ಸೊ ರೆಸಿಪ್ರೋಕಲ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವಿ. ಸೊ ಅಲ್ಲೇ ನಿಮ್ಗೊಂದು ಐಡಿಯಾ ಸಿಕ್ಕಿರ್ಬೋದು. ಇವಾಗ ಸೀರೀಸ್ ರೆಸಿಸ್ಟರ್ ಅಂತ ಹೇಳಿದ್ರೆ ಸಮ್ ವಿಲ್ ಬಿ ಗ್ರೇಟರ್ ದ್ಯಾನ್ ಯುವರ್ ಇಂಡಿವಿಜುವಲ್ ರೆಸಿಸ್ಟೆನ್ಸಸ್, ರೈಟ್. ಇವಾಗ ಒಂದು ಸೀರೀಸ್ ರೆಸಿಸ್ಟರ್ ತಗೊಂಡಿದ್ದೀರಾ, ಫಾರ್ ಎಕ್ಸಾಂಪಲ್ ಒಂದು ಇವಾಗ 2 ಓಮ್
3 ಓಮ್ 4 ಓಮ್ ಅಂತ ತಗೊಂಡಿದ್ದೀರಾ. ಸೊ ಟೋಟಲ್ ರೆಸಿಸ್ಟರ್ ಅಂತ ಹೇಳಿದಾಗ ಇದನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗುವಂಥದ್ದು, ರೈಟ್. ಸೊ ಇಂಡಿವಿಜುವಲ್ ರೆಸಿಸ್ಟೆನ್ಸ್ಗಿಂತ ನಿಮ್ಮ ಟೋಟಲ್ ರೆಸಿಸ್ಟೆನ್ಸ್ ವಿಲ್ ಬಿ ಮೋರ್ ಇನ್ ಸೀರೀಸ್. ಅದೇ ಇವಾಗ ನಾನು ಇದಿಷ್ಟನ್ನು ಪ್ಯಾರಲಲಿ ಕನೆಕ್ಟ್ ಮಾಡಿದ್ರೆ ಟೋಟಲ್ ರೆಸಿಸ್ಟೆನ್ಸ್ ನಿಮಗೆ ಸಿಗೋವಂಥದ್ದು ಕಮ್ಮಿ ಅಲ್ವಾ. ಸೊ ಟೋಟಲ್ ರೆಸಿಸ್ಟೆನ್ಸ್ ಕಮ್ಮಿ ಇದೆ ಅಂತ ಹೇಳಿದ್ರೆ, ರೆಸಿಸ್ಟೆನ್ಸ್ ಅಂದ್ರೆ ಏನು? ಒಪೋಸಿಷನ್ ಟು ದ ಫ್ಲೋ ಆಫ್ ಕರೆಂಟ್, ದಟ್ ವಿಲ್ ಬಿ ಲೆಸ್ಸರ್ ವೆನ್ ಟೋಟಲ್ ರೆಸಿಸ್ಟೆನ್ಸ್ ಇಸ್ ಲೆಸ್ ಅಂದ್ರೆ ಅಲ್ವಾ. ಸೊ ರೆಸಿಸ್ಟೆನ್ಸ್ ಕಮ್ಮಿ ಇದ್ದಷ್ಟು ಕರೆಂಟ್ ಫ್ಲೋ ವಿಲ್ ಬಿ ಈಸಿಯರ್. ಸೊ ಗ್ರೇಟರ್ ಕರೆಂಟ್ ಕ್ಯಾನ್ ಬಿ ಡ್ರಾನ್ from the battery. So this is why one advantage over series combination is parallel combination alli resistance values decreased. Total resistance important, bari resistance anta bariyuvanthadalla, total resistance. So hence greater current can be drawn from the circuit. Next, each electrical device gets the same voltage alva. ಪ್ರತಿಯೊಂದು ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಈಚ್ ರೆಸಿಸ್ಟೆನ್ಸ್ ಆರ್ ಅದನ್ನ ನಾವು ಈಚ್ ಡಿವೈಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಹೋದ್ರೆ ಇಟ್ ವಿಲ್ ಬಿ ಗೆಟಿಂಗ್ ಸೇಮ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆರ್ ಸೇಮ್ ಅಮೌಂಟ್ ಆಫ್ ವೋಲ್ಟೇಜ್ ಆರ್ ಸೇಮ್ ಅಮೌಂಟ್ ಆಫ್ ಎನರ್ಜಿ ಇಸ್ ಗಿವನ್ ಫಾರ್ ಈಚ್ ಅಂಡ್ ಎವ್ರಿ ಡಿವೈಸ್. ಸೊ that is one of the another advantage. Then in parallel circuit, if one electrical appliance is stop working, ಯಾವುದಾದ್ರೂ ಒಂದು ವರ್ಕ್ ಆಗೋದು ಸ್ಟಾಪ್ ಆದರೆ due to some defect, then all other appliances keep working normally. So ಒಂದು ಡಿವೈಸ್ ಏನಾದರೂ ವರ್ಕ್ ಆಗುವಂಥದ್ದು ಏನಾದರೂ ಡ್ಯಾಮೇಜ್ ಆಯ್ತು ಅಂತ ಹೇಳಿದ್ರೆ ಇಟ್ ವಿಲ್ ನಾಟ್ ಅಫೆಕ್ಟ್ ಅದರ್ ಡಿವೈಸಸ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಸರ್ಕ್ಯೂಟ್. ಓಕೆ, ಇಟ್ ವಿಲ್ ವರ್ಕ್ ನಾರ್ಮಲಿ. ಸೊ ಬಟ್ ಸೀರೀಸಲ್ಲಿ ಹಾಗಲ್ಲ, ಒಂದು ಎಲೆಕ್ಟ್ರಿಕಲ್ ಕಾಂಪೊನೆಂಟಿಗೆ ಏನಾದರೂ ಡ್ಯಾಮೇಜ್ ಆಯ್ತಾ ಕಂಪ್ಲೀಟ್ ಸರ್ಕ್ಯೂಟೇ ಹೋಗ್ಬಿಡತ್ತೆ. ಬಟ್ ಪ್ಯಾರಲಲ್, ಇನ್ ಕೇಸ್ ಆಫ್ ಪ್ಯಾರಲಲ್, ಇಟ್ ಈಸ್ ಒನ್ ಆಫ್ ದ ಅಡ್ವಾಂಟೇಜ್. ಸೊ if you mention all these 3 points, it is enough for the 3 marks. You can score full. Okay, but neat agi point wise barita hogi. So this is regarding this question. So next, two resistors of resistance 5 ohm, 20 ohm, 5 ohm and 20 ohm are connected in parallel and connected to a 12 volt battery. Calculate the total resistance in the electric circuit and the total current flowing in this circuit. ಸೊ ಫಸ್ಟ್ ಕ್ವೆಶನ್ ಕೊಟ್ಟ ತಕ್ಷಣ ನೋಡುವಂಥದ್ದು ಕನೆಕ್ಷನ್ ಸೀರೀಸ್ ಕೊಟ್ಟಿದ್ದಾರೋ ಪ್ಯಾರಲಲ್ ಕೊಟ್ಟಿದ್ದಾರೋ. ಇಟ್ ಈಸ್ ಗಿವನ್ ಆಸ್ ಪ್ಯಾರಲಲ್ ಕಾಂಬಿನೇಷನ್, ರೈಟ್. ಸೊ ಟೂ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ದಟ್ ಈಸ್ 5 ohm resistor and 20 ohm resistor. For what? A 12 volt battery. So how you will show it? Two resistors in parallel, right? This is how you will show parallel. ಯಾವುದೆಲ್ಲ 5 ohm and 20 ohm, and this is connected to a battery. This is connected to a battery of 12 volt, right? Calculate the total resistance in the electric circuit and total current flowing through the circuit. First ನಾವು current direction ಹಾಕ್ಬಿಡೋಣ. ಸೊ ಪಾಸಿಟಿವ್ ಟರ್ಮಿನಲ್ನಿಂದ ನೆಗೆಟಿವ್ ಟರ್ಮಿನಲ್ಗೆ, ರೈಟ್. ಸೊ ಇವಾಗ ನೆನಪಾಗ್ಬೇಕು, ನಾವು ಇವಾಗ ಡಿಸ್ಕಸ್ ಮಾಡಿರೋಂಥ ಪಾಯಿಂಟ್ಸ್. ಪ್ಯಾರಲಲ್ ಅಂದ ತಕ್ಷಣ ಓಕೆ, ಕರೆಂಟ್ ಡಿವೈಡ್ಸ್. ಸೊ ಹೇಗೆ ಡಿವೈಡ್ ಆಗುತ್ತೆ? ಇದನ್ನು ನಾವು I1 I2 ಅಂತ ಡಿವೈಡ್ ಮಾಡ್ಕೊಳ್ಳೋಣ. ಸೊ ದಿಸ್ ಇಸ್ ದ ಪಾತ್ ಆಫ್ ಕರೆಂಟ್ ಅಲ್ವಾ. 5 ohm and 20 ohm ಅಂತ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ರೈಟ್ ಗಿವನ್ ಫಸ್ಟ್. very important to write given also. So 5 ohm na ನಾವು R1 ಅಂತ ಕನ್ಸಿಡರ್ ಮಾಡೋಣ. It is 5 ohm and R2 is 20 ohm. ಫಸ್ಟ್ ಕ್ವೆಶನ್ ಏನು ಕೇಳಿರುವಂಥದ್ದು, calculate the total resistance in the electric circuit. So total resistance given in parallel ಅಂದ ತಕ್ಷಣ what is the formula? Total resistance 1 by Rp is equal to, ಎರಡು ರೆಸಿಸ್ಟರ್ಸ್ ಕೊಟ್ಟಿದ್ದಾರೆ. ಸೊ 1 by R1 plus 1 by R2 ಅಲ್ವಾ. ಸೊ what is 1 by R1? 1 by 5 plus 1 by 20. So what is the LCM here? It is 20, right? 5 and 20. If you take the LCM, you can take it like this. 5 ones are 5 fours are. So 4. LCM is 20. So 20 ಅಂತ ಹೇಳಿದ್ರೆ it will be 4 plus 1 by 20. So it will be 5 by 20. That is 5 ones are 5 fours are. So 1 by
it will be 1 by 4, right? So 1 by Rp is 1 by 4. That implies Rp is equal to reciprocal, that is 4 ohm. So this is your total resistance in the circuit. Next question, what is the total current flowing in this circuit? So current parallel combination alli divide agate. That will be sum of individual currents alva. ಸೊ ಹಾಗಿದ್ರೆ ನಾವೇನು ಮಾಡಬೇಕು ಫಸ್ಟು I1 ನ ವ್ಯಾಲ್ಯೂ ಎಷ್ಟು ಅಂದರೆ 5 ಓಮ್ ಥ್ರೂ ಫ್ಲೋ ಆಗ್ತಾ ಇರುವ ಕರೆಂಟ್ ಎಷ್ಟು, 20 ಓಮ್ ಥ್ರೂ ಫ್ಲೋ ಆಗ್ತಾ ಇರುವಂಥ ಕರೆಂಟ್ ಎಷ್ಟು ಅಂತ ನಾವು ಫಸ್ಟ್ ಫೈಂಡ್ ಔಟ್ ಮಾಡಬೇಕಲ್ವಾ. ಸೊ ಲೆಟ್ ಮೀ ಇರೇಸ್ ದಿಸ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಟೋಟಲ್ ಕರೆಂಟ್ ನಾವು. ಸೊ ಫಸ್ಟ್ ಟೋಟಲ್ ಕರೆಂಟ್ ಐ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಐ ಇಸ್ ಈಕ್ವಲ್ ಟು I1 ಪ್ಲಸ್ I2 ಫಾರ್ ಪ್ಯಾರಲಲ್ ಕಾಂಬಿನೇಷನ್, ರೈಟ್? ಸೊ ಇಲ್ಲಿ ಇವಾಗ I1 first we have to calculate. So I1 is equal to, we have the formula Ohm's law, V is equal to IR. So idrinda I eshtu, I is nothing but V by R alva. So this is the base for every calculations. So now here I1 is equal to V by R1. Voltage same alva, parallel combination alli voltage is same, current is different. So V, what is the value of V? It is 12 volt. Substitute is 12 divided by what is R1? It is 5. Let it be like this only, okay? 12 by 5 ampere. Divide ಮಾಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಕೋಬಹುದು, ಆರ್ ಡೈರೆಕ್ಟ್ಲಿ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸಿಂಪ್ಲಿಫೈ ಮಾಡಿದ್ರು ನಡೆಯುತ್ತೆ. ನೆಕ್ಸ್ಟ್ I2, ಇಟ್ ಈಸ್ V by R2. ಪ್ರತಿಯೊಂದಕ್ಕೂ ಫಾರ್ಮುಲಾ ಬರೆಯುವಂಥದ್ದು ಇಂಪಾರ್ಟೆಂಟ್. ಯು ಹ್ಯಾವ್ ಟು ರೈಟ್ ಇಟ್ ಡೈರೆಕ್ಟ್ಲಿ. ನನಗೆಲ್ಲ ವ್ಯಾಲ್ಯೂಸ್ ಗೊತ್ತಿದೆ, ಫಾರ್ಮುಲಾ ಮನಸ್ಸಲ್ಲಿ ಹೇಳ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಪ್ರತಿಯೊಂದು ಸ್ಟೆಪ್ಗೂ ಮಾರ್ಕ್ಸ್ ಇರುತ್ತೆ. ಸೊ 12 ಡಿವೈಡೆಡ್ ಬೈ 20 ಎಷ್ಟಾಯಿತು? 2 6 2 10 ಆರ್ 3 5. ಸೊ ಇಟ್ ಈಸ್ 3 by 5 ಆಂಪಿಯರ್. ಸೊ ನಾವು 12 by 5 ampere and 3 by 5 ampere ಸಿಕ್ತು. ಸೊ ಟೋಟಲ್ ಕರೆಂಟ್ I is I1 plus I2 ಅಲ್ವಾ? ಸೊ ಎಷ್ಟಾಯಿತು? I is equal to I1 is your 12 by 5 plus I2 is 3 by 5 ಅಲ್ವಾ? ಸೊ ಎಷ್ಟಾಯಿತು? ಇಟ್ ಈಸ್ 12 plus 3 is 15 divided by 5. 5 1s 5 3s. So 3 amperes. So the total current for flowing in this circuit is 3 ampere. And what is the total resistance we got? So we have solved it previously alva. So this is how you have to solve. So first ನೋಡಿದ ತಕ್ಷಣ ತಿಳ್ಕೊಳ್ಬೇಕಾಗಿರುವಂಥದ್ದು ಸೀರೀಸ್ ಸರ್ಕ್ಯೂಟ್ ಪ್ಯಾರಲಲ್ ಸರ್ಕ್ಯೂಟ್. ನೆಕ್ಸ್ಟ್ you have to go for the division. Hope this is clear, and let us move on to next problem. See, the resistors R1, R2 and R3 have the values 10 ohm, 20 ohm and 60 ohm respectively, which have been parallelly connected, okay, to a battery of 24 volt in an electric circuit. Then calculate the following. 3 ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ and 3 will carry 1 mark each. ಸೊ ಇದಕ್ಕೆ 1 mark, ಇದಕ್ಕೆ 1 mark, ಇದಕ್ಕೆ 1 mark ಥರ ಇರುತ್ತೆ 3 marks ಕೇಳಿದ್ರೆ. ಓಕೆ, ಸೊ ಲೆಟ್ ಅಸ್ ಜಸ್ಟ್ ಟ್ರೈ ಇಟ್ ಔಟ್ ನಾವು. ಕನೆಕ್ಟೆಡ್ ಇನ್ ಪ್ಯಾರಲಲಿ ಅಂತ ಕೊಟ್ಟಿದ್ದಾರೆ. ಸೊ ಹೌ ಟು ಕನೆಕ್ಟ್ ಇಟ್ ಇನ್ ಪ್ಯಾರಲಲ್? ಜಸ್ಟ್ ಡ್ರಾ ಇಟ್. ಓಕೆ, ದಿಸ್ ಇಸ್ ಹೌ ವಿ ಕನೆಕ್ಟ್ ಇಟ್ ಪ್ಯಾರಲಲಿ ಅಲ್ವಾ? And what is the value given? Let us complete the circuit first. This is how it is connected, right? What is the battery? It is 24 volt is given. Now R1, R2, R3. So R1 now 10 ohm anta tagondre R1 is equal to 10 ohm and R2 is equal to 20 ohm and R3 is equal to 60 ohm. And how will be the current flowing? I, again parallel combination, so current will divide, right? I1, I2 and I3. So this is the path of current. Now first question enu, the current flowing through each resistor. So
current flowing through R1 is I1, R2 is I2 and R3 is I3 we have taken alva. So first let us calculate current flowing through resistor R1. ಹೇಗೆ ಬರೀತೀರಾ? See, we have the formula V is equal to IR. ಇದರಿಂದ I ಗೆ I is equal to V by R. Ohm's law. This is the base for every problems you are solving. So current flowing through resistor R1, that is, yes, first question, I1 is equal to V by R1. So what is the value of V? It is 24 alva. 24 divided by R1. R1 is 10. So what is the answer? 2.4 volt. Clear? Next, second one. I2 is equal to V by R2. So I2 ಎಷ್ಟು? It is 20 alva. So 20 divided by, it is 10. So right, it is given as 20 alva. So it will be 2 volts. Sorry, it is current. What is the SI unit of current? It is ampere, right? So yes, next third one. It is I3, that is V by R3. So ಎಷ್ಟು? Yeah, I have did a mistake here. See. So V, what is the value of V? V is 24 alva. 24 divided by 20. So ಎಷ್ಟಾಯಿತು? 2 tens are 12. So it will be 0.2 amperes alva. ಬೇಕಾದ್ರೆ ಇನ್ನು ಸಣ್ಣ ಮಾಡ್ತಾ ಹೋಗ್ಬೋದು. So it is your wish. So it will be 12, that is 1.2 ampere. Next, V by R3, that is 24. 24 divided by, what is the value of R3 given? It is 60. So 24 divided by 60. So you will get, it is 0.4 amperes. So this is I1, I2 and I3 what you have got. Now next question ಏನು ಕೇಳಿದ್ದಾರೆ? The total current in the circuit. So how you will calculate the total current? Total current I is equal to I1 plus I2 plus I3. So what you have to do for this? So I'll leave it to you. You have to add all the three currents. Next, what is the third question given? So this is second question. Third question is given the total resistance of the circuit. So total resistance is to all the three resistors are connected in parallel. So it will be 1 by Rp is equal to 1 by R1 plus 1 by R2 plus 1 by R3. You have to calculate the total resistance and don't forget to take the reciprocal. Rp is equal to dash ohms. So reciprocal ತೆಗಿಯೋದನ್ನ ಮರಿಬೇಡಿ. Okay, clear? Hope this is clear. Next, so this is, I'll leave it to you. So solve it. Okay. So next, heating effect. So heating effect, then electric power, and also some problems regarding this heating effect and electric power, and some more problems regarding this resistance, series combination and parallel combination. For this we will look into it in our next session. Okay, so heating effect ಅಂದ್ರೇನು? ಇಲ್ಲೂ ಅಷ್ಟೇ ಜೌಲ್ಸ್ ಲಾ ಆಫ್ ಹೀಟಿಂಗ್ ಸ್ಟೇಟ್ ಮಾಡಿ ಅಂತ ಕೇಳ್ತಾರೆ, and you have the formula ಅಲ್ವಾ? H is equal to I square RT, which is an important formula. So regarding this there are few problems, and electric power ಅಲ್ಲೂ ಒಂದಿಷ್ಟು problems 3 marks ಕೇಳ್ತಾರೆ. ಅದು ಹಾಗೆ there are much more important problems regarding what we have solved now. So all this we will look in our next session. So up to there, revise all the other topics now what we have discussed, all these problems. Okay, so all these are very very important. The problems like this what we have discussed now and the questions ಇದೆಲ್ಲನೂ ತುಂಬಾ ಇಂಪಾರ್ಟೆಂಟ್. ಜಸ್ಟ್ ಪಾಯಿಂಟ್ ವೈಸ್ ಅದನ್ನ ರಿವೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ನಾನು ಇವಾಗ ಹೇಳಿರೋವಂಥ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಎರಡರಲ್ಲಿರುವಂಥ ಡಿಫ್ರೆನ್ಸ್ ಇದು ಕರೆಕ್ಟಾಗಿ ನಿಮ್ಮ ತಲೆ ಕೂತ್ರೆ
you can crack all the problems easily regarding series and parallel combination, which is more important. ಯಾಕಂದರೆ ಯೂಶ್ವಲಿ ರಿಪೀಟೆಡ್ ಆಗಿ ಅದರಿಂದನೇ ಕ್ವೆಶನ್ಸ್ ಜಾಸ್ತಿ ಕೇಳ್ತಾ ಇರ್ತಾರೆ. ಸೊ ಫೋಕಸ್ ಟು ದಿಸ್ ಆ್ಯಂಡ್ ಅಬೌಟ್ regarding heating effect and the last part of the session we will discuss in our next class. Okay, thank you.